Watch India's largest kids library only on Jio Hotstar. Download the app now. ಏನಿದು? ಉಳಿತಾಯ ಮಾಡುವುದರಿಂದ ಜೀವನದಲ್ಲಿ ಬಹಳ ಉಪಯೋಗವಿದೆ. ಹಣವನ್ನು ಹಾಳು ಮಾಡಬಾರದು. ಹಾಳು ಮಾಡದೆ ಉಳಿತಾಯ ಮಾಡಿದರೆ ಕಷ್ಟ ಕಾಲದಲ್ಲಿ ನಮಗೆ ಉಪಯೋಗವಾಗುತ್ತದೆ. ತುಂಬಾ ಒಳ್ಳೆಯದು. ನಾವು ಎಲ್ಲರೂ ಉಳಿತಾಯ ಮಾಡಲೇಬೇಕು. ಈಗಲೇ ಫೋನ್ ಮಾಡಿ ಕೇಳ್ಬಿಡ್ತೀನಿ. ಹಲೋ ಸರ್, ತಾವು ಒಳ್ಳೆ ಬುಕ್ನ ಬರ್ತಿದ್ದೀರಿ ಸರ್. ಆದ್ರೆ ಬುಕ್ನ ತಾವು ಮನೇಲೆ ಬಿಟ್ಟೋಗ್ಬಿಟ್ಟಿದಿರಲ್ಲ, ತಗೊಳಕ್ ಬರ್ಲೇ ಇಲ್ಲ ನೀವು. ನಾವೆಲ್ಲಿಗೂ ಬರೋದಿಲ್ಲ. ನಮ್ಮ ಹುಡುಗರು ಬಂದ್ಬಿಟ್ಟು ಪುಸ್ತಕ ಹಾಕ್ತಾರೆ. ನೀವು ಉಳಿತಾಯದ ಉಪಾಯನ ಕಂಡು ಹಿಡ್ಕೋಬೇಕು. ನಿಜ ಸರ್, ನಿಮ್ಮ ಮಾತು ನಿಜ ಸರ್. ನೀವು ತುಂಬಾ ಒಳ್ಳೆ ಮನುಷ್ಯರು ಅಂತ ಅನ್ಸುತ್ತೆ. ಊರ್ ತುಂಬಾ ನೀವು ಉಳಿತಾಯದ ಉಪಾಯನ ಯಾಕೆ ಹಂಚಬಾರ್ದು? ನೀವು ನಿಮ್ಮ ಊರಿಗೆ ಮಹಾನ್ ವ್ಯಕ್ತಿ ಇದ್ದೀರಾ, ಮೇಜರ್ ಇದ್ದೀರಾ, ಕಮಾಂಡರ್ ಇದ್ದೀರಾ, ಕರ್ನಲ್ ಇದ್ದೀರಾ. ಏನಾಯ್ತು? ನೀವು ಚೆನ್ನಾಗಿದ್ದೀರಾ ತಾನೇ? ಇದೀನಿ ಸರ್, ಕರೆಕ್ಟ್ ಆಗಿ ಇದ್ದೀನಿ ಸರ್. ನಾನೊಬ್ಬ ಕಮಾಂಡರ್ ಆಗಿ ಕರೆಕ್ಟ್ ಆಗಿ ಇದ್ದೀನಿ ಸರ್. ವೆರಿ ಗುಡ್. ನಾನ್ ನಿಮ್ಮನ್ನ ಫುರ್ಫುರಿ ನಗರದ ಕಮಾಂಡರ್ ಮಾಡ್ತೀನಿ. ನೀವಾಗ ಊರವ್ರಿಗೆಲ್ಲ ಉಳಿತಾಯದ ಉಪಾಯ ಹೇಳ್ಕೊಟ್ಟು ಒಳ್ಳೆ ಹೆಸರು ತರಬೇಕು. ಪ್ರೀತಿಯಿಂದ ಹೇಳ್ಬೇಕು. ಕೇಳಿಲ್ಲ ಅಂದ್ರೆ ಜಬರ್ದಸ್ತ್ ಆಗಾದ್ರೂ ಹೇಳ್ಬೇಕು. ಉಳಿತಾಯ ಮಾಡೋದನ್ನ ಹೇಳ್ಬೇಕು. ಹೇಳ್ತೀರಾ? ಕಲ್ಸ್ಕೊಡ್ತೀನಿ, ಖಂಡಿತವಾಗ್ಲಿ ಕಲ್ಸ್ಕೊಡ್ತೀನಿ. ಪ್ರೀತಿಯಿಂದಲ್ಲ ಸರ್, ಜಬರ್ದಸ್ತಿಯಿಂದ. ಆದ್ರೆ ಕಲ್ಸ್ಕೊಡ್ತೀನಿ ಸರ್. ಅಯ್ಯ ಮೊಟ್ಟು, ಯಾರ ಹತ್ರ ಏನ್ ಕಲ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದೀಯ ನೀನು? ಏನಿಲ್ಲ ಕಣೋ. ಯಾಕೆ ಇಷ್ಟೊಂದು ಬಲ್ಬ್ಗಳು ಉರಿತಾ ಇವೆ? ಮತ್ತೆ ಫ್ರಿಡ್ಜ್ ಯಾಕೆ ಓಪನ್ ಆಗಿದೆ? ಹೀಗೆ ಎಲ್ಲ ಲೈಟ್ಗಳನ್ನ ಆಫ್ ಮಾಡೋ, ಉಳಿತಾಯ ಮಾಡೋದಕ್ಕೆ ಯೋಚನೆ ಮಾಡೋ. ಅಯ್ಯ ಮೊಟ್ಟು, ಇದ್ದಕ್ಕಿದ್ದಂಗೆ ಏನಾಗ್ಬಿಡ್ತಾ ನಿಂಗೆ? ಮೊದ್ಲೆಲ್ಲ ನೀನೇ ಎಲ್ಲ ಲೈಟ್ ಹಾಕ್ತಾ ಇದೆಯಲ್ಲ, ಈಗೇನ್ ಒಳ್ಳೆ ಬುದ್ಧಿ ಬಂತು? ಓ ಪತ್ಲು, ಉಳಿತಾಯ ಮಾಡೋದ್ ನೋಡು, ಉಳಿತಾಯ ಮಾಡೋದ್ ನೋಡು. ಅಯ್ಯೋ ಭಗವಂತ, ಇವನ್ ತಲೆಯಲ್ಲಿ ಏನ್ ಒಕ್ಕರ್ಸ್ಕೊಂಡಿದೆ ಏನೋ ಗೊತ್ತಿಲ್ವಲ್ಲ. ದೆವ್ವ ಮೆಟ್ಕೊಂಡ್ಬಿಡ್ತಾ. ಅಯ್ಯೋ ಯಾಕಪ್ಪ 4 ಸಮೋಸ ತಿಂತಾ ಇದೀಯಾ? 2 ತಿನ್ನು ಸಾಕು. ದುಡ್ಡು ಉಳಿಸಪ್ಪ. ದುಡ್ಡು ಉಳಿಸ್ಬಿಟ್ರೆ ಮುಂದೆ ಉಪಯೋಗಕ್ಕೆ ಬರುತ್ತೆ. ಓಕೆ, 4 ಸಮೋಸ ತಿನ್ಬಿಟ್ರೆ ಇನ್ನು ಊದ್ಕೊಂಡ್ಬಿಡ್ತೀಯ ಕಣೋ. ದಪ್ಪ ಆದ್ರೆ ರೋಗಗಳು ಶುರು ಆಗುತ್ತವೆ. ರೋಗ ಬಂದ್ಬಿಟ್ರೆ ನೀ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಡಾಕ್ಟರ್ಗೂ ದುಡ್ಡು ಕೊಡ್ಬೇಕಾಗತ್ತೆ. ಎಷ್ಟು ಲಾಸ್ ಆಗುತ್ತೆ ಯೋಚನೆ ಮಾಡು. ಅದಕ್ಕೆ ಈಗ್ಲಿಂದಾನೆ ಉಳಿತಾಯ ಮಾಡಪ್ಪ. ತಗೊಟ್ಟಿ ಅಣ್ಣ, 2 ಸಮೋಸ ವಾಪಸ್ಸು. ಅಯ್ಯೋ ನಿಲ್ಸಯ್ಯ 2 ಸಮೋಸ ಯಾಕೆ? 1 ಸಮೋಸದಲ್ಲೇ ನೀನ್ ಬದುಕಿರ್ಬೋದು. ಒಂದೇ ಸಾಕು. ನಿನ್ ಸಮೋಸ ವಾಪಸ್. ಯಾಕ ಮೊಟ್ಟು, ನನಗೆ ಯಾಕೆ ಕ್ಲಾಸ್ ಮಾಡಕತ್ತೆ? ಹೋಗಿಲ್ಲಂದೇನ ಹೋಗ. ಹೋಗ್ತೀಯ ಇಲ್ಲ ಮತ್ತೆ? ನಾನು ಉಳಿತಾಯ ಮಾಡ್ಬೇಕಪ್ಪ. ಅಯ್ಯೋ ಈ ಮೋಟು ಏನಾಯ್ತಪ್ಪ ಇವತ್ತು? ನನ್ನ ಫೇವರೇಟ್ ಮಸಾಲ ದೋಸೆ. ಬೇಡ ಚಿಕ್ಕಂ ಸರ್, ಅರ್ಧ ತಿನ್ನಿ ಸಾಕು. ಇನ್ನು ತಿನ್ಬೇಡಿ. ಅಯ್ಯಮ್ಮ, ಅರ್ಧ ದೋಸೆ ತಿನ್ಬೇಕಾ? ನಿನ್ಗೇನಾಯ್ತು ಬೋಟು? ಅಲ್ಲ ಚಿಂಗಂ ಸರ್, ಇಷ್ಟು ದೊಡ್ಡ ದೋಸೆ ತಿಂದು ಏನ್ ಮಾಡ್ತೀರಾ ಸರ್ ನೀವು? ಅರ್ಧ ತಿನ್ನಿ, ಅರ್ಧ. ಅಯ್ಯಮ್ಮ ಬಾಯಿ ಮುಚ್ಕೊಂಡಿರೋ, ಇಲ್ಲೂ ಶುರು ಹಚ್ಕೋಬೇಡ ಕಣ ನೀನು. ಅಯ್ಯಮ್ಮ ಬೋಟು, ಹಂಗೆಲ್ಲ ಮಾತಾಡಬೇಡ ನೀನು. ದೋಸೆ ತಿನ್ನೋ ಟೈಮಲ್ಲಿ ನಾನು ಕಂಟ್ರೋಲ್ ಮಾಡಕ್ಕಾಗಲ್ಲ. ಬುದ್ಧಿವಾದ ಹೇಳಕ್ ಬರ್ಬೇಡ ನೀನು. ಪೂರ್ತಿ ದೋಸೆ ತಿನ್ನಕ್ ಬಿಡ. ಅರ್ಧ ಕೊಡು. ಚಿಂಗಂ ಸರ್, ಇವತ್ತಿಂದ ಪೊಲೀಸ್ ಸ್ಟೇಷನ್ ನಡ್ಕೊಂಡೋಗಿ ಪೆಟ್ರೋಲ್ ಕಾಸು ಉಳಿತಾಯ ಮಾಡ್ಬೋದು ನೀವು. ದೋಸೆನೋ ಅರ್ಧ ತಿಂದ್ರೆ ದುಡ್ಡು ಉಳಿತಾಯ ಮಾಡ್ಬೋದು. ಹಾಗೇನೆ ಎಲ್ಲ ಅರ್ಧ. ಮತ್ತೆ ನೀರನ್ನು ಅರ್ಧ ಕುಡಿಬೇಕು ನೀವು. ನಿಲ್ಸು. ನಿನ್ ಭಾಷಣ ಸಕ್ಕತ್ತಾಯ್ತು. ಓವರ್ ಆಗಿ ಮಾತಾಡೋಣ ಹತ್ರ ನೀನು. ನನಗೆ ಹಶ್ವಾಗ್ತಾ ಇದೆ. ನಿಂಗಂ ಸರ್, ಕೋಪ ಮಾಡ್ಕೊಬೇಡಿ ಸರ್. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ನಾನು? ಹಿಂಗೆ ಬಿಟ್ರೆ ಇನ್ನೂ ಮಾತಾಡ್ಬಿಡ್ತಾನೆ ಇವನು. ನಾಳೆಯಿಂದ ಡ್ರೆಸ್ ಅರ್ಧ ಹಾಕೋಬಿಡು ಅಂತ ಹೇಳ್ದೆ ಇನ್ನೇನ್ ಮಾಡ್ತಾರೆ? ಹಾಫ್ ಡ್ರೆಸ್ ಅಂತೆ. ವೆರಿ ಗುಡ್ ಚಿಕನ್ ಸರ್. ನೀವೆಲ್ಲಾನು ಬಹಳ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ಯಾಂಟು ಅರ್ಧ ಹಾಕೋಬೇಕು, ಹಾಗೆ ಶರ್ಟು ಅರ್ಧ ಹಾಕೋಬೇಕು. ಆಗ ಉಳಿತಾಯ ಆಗುತ್ತೆ ತಾನೇ? ಅಯ್ಯಪ್ಪ, ಇದು ಉಲ್ಟಾ. ಅಮ್ಮ ಮಟು, ಒಳಗಡೆ ಬಾರ ಇಲ್ಲಿಂದ. 1 ನಿಮಿಷ ಇರೋ, ಈ ಫೋನ್ ರಿಸೀವ್ ಮಾಡಿ ಬರ್ತೀನಿ. ಹಲೋ, ಎಸ್, ಫುರ್ಫುರಿ ನಗರದ ಉಳಿತಾಯ ಯೋಜನೆ ಕಮಾಂಡರ್ ಮಾತಾಡ್ತಾ ಇದ್ದೇನೆ ಸರ್. ಕಮಾಂಡರ್ ಮೋಟು, ಗಮನ ಕೊಟ್ಟು ಕೇಳು. ಉಳಿತಾಯ ಮಾಡೋ ಬ್ಯಾಂಕಿನ ಬಗ್ಗೆ ನಾನು ಹೇಳ್ತೀನಿ. ಓಕೆ ಸರ್, ವೆರಿ ಗುಡ್ ಸರ್. ನಾನು ಎಲ್ರಿಗೂ ಈಗಲೇ ಹೇಳ್ಬಿಡ್ತೀನಿ ಸರ್. ಅರೆ ಕೇಳ್ರಿ ಸ್ನೇಹಿತರೆ, ನಾವು ಎಷ್ಟು ಉಳಿತಾಯ ಮಾಡ್ತೀವೋ ಅಷ್ಟು ಇಂಟ್ರೆಸ್ಟ್ ನ ಬ್ಯಾಂಕ್ ಅವ್ರು ನಮಗ್ ಕೊಡ್ತಾರಂತೆ. ನಾರ್ಮಲ್ ಬ್ಯಾಂಕ್ ಬರೀ 7% ಕೊಟ್ರೆ ನಮ್ ಬ್ಯಾಂಕು 14% ಕೊಡ್ತಾ ಇದೆ. ಎಷ್ಟು ಹೇಳಿ? 14. ಬ್ಯಾಂಕ್ ಅಲ್ಲಿ ದುಡ್ಡು ಇರುತ್ತೆ,
ಬಡ್ಡಿ ಮೇಲೆ ಬಡ್ಡಿ ಸಿಗ್ತಾ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ನಿಮ್ಮಲ್ಲಿರೋ ಒಡವೆಗಳನ್ನೆಲ್ಲ ಇಟ್ಬಿಟ್ಟ ಅಂದ್ರೆ ಇನ್ನೂ ಬೇಕಾದಷ್ಟು ಅದಕ್ಕೆ ಬಡ್ಡಿ ಸಿಗುತ್ತೆ. ಇಷ್ಟೊಂದು ಇಂಟ್ರೆಸ್ಟ್. ನಾನು ನಿಜವಾಗ್ಲೂ ಎಲ್ಲ ಅಲ್ಲೇ ಇಡ್ತೀನಿ. ನಾನು ಅಯ್ಯ ನಿಲ್ರಪ್ಪ, ಅರ್ಜೆಂಟ್ ಮಾಡ್ಕೋಬೇಡಿ. ಮೊದ್ಲು ಬ್ಯಾಂಕ್ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೋದ್ ಬೇಡ್ವಾ? ಅರೆ ಉಳಿತಾಯ ಮಾಡೋ ಬ್ಯಾಂಕ್. ವೆಲ್ಕಮ್ ಸರ್. ಇದನ್ನ ನನ್ನ ಅಕೌಂಟಲ್ಲಿ ಜಮಾ ಮಾಡ್ಬಿಡಿ. ಜಾನ್ ಆಗ್ತಾನೆ ಡಾನ್. ಇವಾಗ ಊರೆಲ್ಲ ಸೇರ್ಕೊಂಡು ಇಕ್ತಾರೆ ಮೋಟಿಗೆ. ಏನ್ ಆನಂದ ಆಗ್ತಾ ಇದೆ. ಜಾನ್ ಆಗ್ತಾನೆ ಡಾನ್. ನಡಿಯೋ ಪತ್ಲು, ಈಗ ಬ್ಯಾಂಕ್ ಹತ್ರ ಹೋಗೋಣ. ಬ್ಯಾಂಕ್ ಮ್ಯಾನೇಜರ್ನ ಕೇಳೋಣ ಎಷ್ಟು ದುಡ್ಡು ಒಡವೆಗಳೆಲ್ಲ ಬ್ಯಾಂಕಲ್ಲಿ ಬಂದಿದೆ ಅಂತ. ಬೇಗ ಬರೋ. ಬ್ಯಾಂಕ್ ಆಗ್ಬಿಡ್ತಲ್ಲ ಮೊಟ್ಟು ಬ್ಯಾಂಕ್ ಎಲ್ಲೋಯ್ತು? ನಿನ್ನ ಮಾತು ಕೇಳ್ಕೊಂಡು ನಾನು ನನ್ನ ಒಡವೆ ಹಣ ಎಲ್ಲ ತಗೊಂಡ್ಬಂದು ಬ್ಯಾಂಕಲ್ಲಿ ಜಮಾ ಮಾಡಿದ್ದೆ. ನೀ ನಮ್ಗೆ ಮೋಸ ಮಾಡಿದ್ಯಾ. ನಿನ್ನ ಉಳಿತಾಯದ ಮಾತು ಕೇಳಿ ನಾ ಎಲ್ಲ ಹಣ ಇಲ್ಲೇ ಇಟ್ಟೆ. ಹೊಡಿರಿ ಹೊಡಿರಿ ಮೋಟಿಗೆ ಹೊಡಿರಿ. ನಮ್ಮ ಮೋಸ ಮಾಡಿದಾರೆ, ಹೊಡಿರಿ. ಮೋಸ ಮಾಡೋದಿಲ್ಲ, ಯಾರೋ ನಿಮ್ಮನ್ನ ಯಾಮರ್ಸ್ಬಿಟ್ಟಿದ್ದಾರೆ. ಹೊಡಿರಿ ಇವ್ರಿಗೆ. ಹೊಡಿರಿ ನೆಪ್ಪಲ್ಲಿ ನಮ್ಮ ದುಡ್ಡೆಲ್ಲ ಉಡಾಯಿಸ್ಬಿಟ್ಟಿದ್ದಾರೆ. ಹೊಡಿರಿ, ಹೊಡಿರಿ. ಬಿಡಬೇಡಿ, ಹೊಡಿರಿ. ನಿಲ್ಸಿ. ಅರೆ ಉಳಿತಾಯ ಮಾಡಿ ಎಲ್ಲಾ ಸಿಟ್ಟು ಒಂದೇ ಸಾರಿ ಖರ್ಚು ಮಾಡಕ್ ಹೋಗ್ಬೇಡಿ. ಮುಂದಿನ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಸಿಟ್ಟನ್ನ ಹಂಗೆ ಇಟ್ಕೊಂಡ್ಬಿಡಿ. ಮುಂದೆ ನಿಮ್ಗೆ ಯೂಸ್ ಆಗುತ್ತೆ ಅದರಿಂದ. ನಮ್ಮನ್ನ ಗೂಬೆಗಳು ಮಾಡಿಬಿಟ್ಟು ಭಾಷಣ ಬಿಗಿತಾ ಇದ್ದಾನೆ. ಹೊಡಿರಿ, ಬಿಡಬೇಡಿ ಅವನಿಗೆ. ತಪ್ಪಿಸ್ಕೊಂಡು ಇಲ್ಲಿ ಬಚ್ಚಿಕೊಂಡಿದಾರ ಇವರು. ಬಿಡಬಾರ್ದು ಇವರಿಬ್ಬರನ್ನ. ಸರ್ ಬಂದ್ರ ಸರ್, ಇವರೆಲ್ಲ ನಮಗೆ ಒಡೆಯಕ್ಕೆ ಓಡಿಸ್ಕೊಂಡ್ ಬರ್ತಾ ಇದಾರೆ ಸರ್. ನಾನು ನಿಮ್ಮನ್ನ ಹಿಡ್ಕೊಳಕ್ಕೋಸ್ಕರ ಇಲ್ಲಿ ನಿಂತ್ಕೊಂಡಿರೋದು. ಎಲ್ಲರ ದುಡ್ಡು ಇಸ್ಕೊಂಡ್ಬಿಟ್ಟು ಎಲ್ಲಿ ಓಡೋಗ್ತಾ ಇದೀರಾ ನೀವಿಬ್ರು? ಚಿಂಗಂ ಕೈದ ಇಂಪಾಸಿಬಲ್. ಒಟ್ಟು ಬತ್ತು ಈಗ ಹೇಳಿ, ಎಲ್ಲೋಯ್ತು ಎಲ್ಲರ ದುಡ್ಡು? ದುಡ್ಡು 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 ದುಡ್ಡು. ಚಿಂಗಂ ಸರ್, ನಮ್ಮೇಲೆ ನಂಬಿಕೆ ಇಡಿ ಸರ್. ನಮಗೆಲ್ಲ ಮೋಸ ಮಾಡಲ್ಲ ಸರ್. ಆ ಉಳಿತಾಯ ಯೋಜನೆ ಇದೆಯಲ್ಲ, ನನ್ಗೇನ್ ಗೊತ್ತಿತ್ತು ಸರ್ ಹಿಂಗೆಲ್ಲ ಆಗೋಗ್ಬಿಡುತ್ತೆ ಅಂತ. ಯಾರದು? ನನಗೆ ಗೊತ್ತಿಲ್ಲ ಕಣೋ. ನಾನು ಬರೀ ಫೋನಲ್ಲಿ ಮಾತಾಡಿದ್ದೆ ಅಷ್ಟೇನೆ. ಅಯ್ಯ ಮಟ್ಟು ನೀನ್ ಯಾವಾಗಲೂ ಗೂಬೆ ಆಗ್ತಾನೆ ಇರ್ತೆ ಕಣ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅವ್ನ ಕೆಲಸ ಮಾಡು, ಅವ್ರಿಗೆ ಒಂದು ಫೋನ್ ಮಾಡ್ಬಿಡು. ನಾವು ಟ್ರೇಸ್ ಮಾಡ್ಬೋದು ಅವ್ನು ಯಾರು ಅಂತ. ಓಕೆ? ಕಡಿಲಿ ಬಾಯ್ಮ, ಇದು ಜಾನ್ ದ ಡಾನ್ ನಂಬರು. ಈ ನಂಬರು ಅವನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ. ಐಡಿಯಾ ಇಲ್ಲಿ ಕೇಳಿ. ಜಾನ್, ನನ್ ಬಚಾವ್ ಮಾಡಪ್ಪ. ಆ ಬ್ಯಾಂಕು ಮಾಯ ಬಿಟ್ಟಿದೆ. ಊರಿನ ಜನಗಳೆಲ್ಲ ನನ್ನನ್ನು ಹುಡುಕ್ತಾ ಇದ್ದಾರೆ. ನನ್ ಬಚಾವ್ ಮಾಡು. ನಾ ಎಲ್ಲಿಗೆ ಹೋಗಿ ಬಚ್ಚಿಕೊಳ್ಳಿ ಹೇಳು. ಇಲ್ಲ ನೀನ್ ಇಲ್ಲಿಂದ ನಡಿ, ಹೊರಟೋಗ. ಇಲ್ಲ ಅಂದ್ರೆ ಜನ ನನಗೂ ಕೂಡ ಹೊಡಿತಾರ. ಆಯ್ತು, ನಾನು ಹೋಗ್ತೀನಿ. ಆದ್ರೆ ನೀನ್ ಯಾರಿಗೂ ಹೇಳ್ಬೇಡ ಕಣ. ಮುಖ ತೋರಿಸ್ಬೇಡ ನೀನು. ಸರಿ ಸರಿ, ಥ್ಯಾಂಕ್ ಯು ಜಾನ್. ಏಯ್ ಏಯ್, ಹೋಟೆಲಿಗೆ ಬಂದಿದ್ದಾನಾ? ಬಂದಿರ್ಲಿಲ್ಲ. ಸುಳ್ಳು ಹೇಳ್ಬೇಡ. ಬ್ಯಾಂಕ್ ದುಡ್ಡೆಲ್ಲ ತಗೊಂಡು ಮೋಟು ಓಡೋಗ್ಬಿಟ್ಟಿದ್ದಾನೆ. ನೀನವನ್ನ ಬಚಾವ್ ಮಾಡಿ ಕಾಪಾಡಿದ್ಯಾ. ಆ ದುಡ್ಡಲ್ಲಿ ನೀನು ಶೇರ್ ತಗೊಂಡಿದೀಯಾ? ಇಲ್ಲ ಇಲ್ಲ, ಮೋಟು ಅಂತ ಇಲ್ಲಿಗೆ ಬಂದೇ ಇಲ್ಲ. ಏನ ಮೋಟು ಇಲ್ಲಿಗೆ ಬಂದೇ ಇಲ್ವಾ? ಮತ್ತೆ ಮೋಟು ಬ್ರೀಫ್ ಕೇಸು ಇಲ್ಲಿಗೆ ಹೆಂಗ ಬಂತು? ಯಾಕೆ ಬಂತು ಹೇಳು? ಇದು ಇಲ್ಲಿಗೆ ಹೆಂಗ್ ಬಂತು?
ಹಾಗಾದ್ರೆ ನೀನು ಮೋಟುನ ಬಚ್ಚಿಕ್ಕಿದ್ಯಾ? ಹೊಡಿರಿ ಹೊಡಿರಿ ಇವನಿಗೆ, ಬಿಡ್ಬಿಡಿ, ಹೊಡಿರಿ ಹೊಡಿರಿ ಹೊಡಿರಿ. ನಾನೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಕಣ ಜಾನ್. ಹಾಗೆ ನಂಬರ್ 1 ನಂಬರ್ 2 ಇಲ್ಲಿ ಕೇಳಿ, ಜಾನ್ ಕದ್ದಿರೋ ಎಲ್ಲಾ ಹಣನು ಎಲ್ಲಿಟ್ಟಿದ್ದಾರೆ ಅಂತ ನಿಜ ಹೇಳಿ. ಜಾನ್ಗೆ ಯಾವ ರೀತಿ ವಿಚಾರಿಸ್ಕೊಂಡು ನಿಮ್ಮನ್ನು ಹಾಗೆ ವಿಚಾರಿಸ್ಕೋಬೇಕಾಗುತ್ತೆ. ನಿಜ ಹೇಳ್ತೀರಾ ಇಲ್ವೋ? ಮೋಟು, ಈ ಮ್ಯಾಪ್ ತಗೋ, ಇದ್ರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನಮ್ಮನ್ನು ಬಿಟ್ಬಿಡು. ಥ್ಯಾಂಕ್ ಯು ಮೋಟು ಪತ್ಲು. ನನ್ನ ಗೂಬೆ ಮಾಡ್ಬಿಟ್ಟು ಎಲ್ಲಾನು ಕಳ್ತನ ಮಾಡಿದ್ದಾರೆ. Watch India's largest kids library only on Jio Hotstar. Download the app now.